ಯಾವಾಗ ನಿಮ್ಮ ನಂಬರ್ನ ಬ್ಲಾಕ್ ಮಾಡ್ತಾ ಇದ್ದಾರೆ, ಯಾವಾಗ ನಿಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬ್ಲಾಕನ್ನು ಮಾಡ್ತಾ ಇದ್ದಾರೆ, ಅವರು ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಹೇಳ್ತಾ ಇದ್ದಾರೆ ನಿಮ್ಮ ಸಂಬಂಧ ಬೇಕಾಗಿಲ್ಲ ನನಗೆ ಅಂತ. ಬಟ್ ಇವ್ರಿಗೆ ಎಷ್ಟು ಹೇಳಿದ್ರು ಕೂಡ ಅರ್ಥ ಆಗ್ತಿಲ್ಲ. ಅಗೇನ್ ನೀನು ಬೇಕು ಅಂತ ಎಷ್ಟೋ ಜನ ಅವ್ರ ಹಿಂದೆನೇ ಹೋಗ್ತಾರೆ. ಅವರು ಮತ್ತೆ ಹೊಸ ನಂಬರ್ ತಗೊಂಡು ಕಾಲ್ ಮಾಡ್ತಾರೆ, ಇವ್ರು ಮತ್ತೆ ಬ್ಲಾಕ್ ಲಿಸ್ಟಿಗೆ ಹಾಕ್ತಾರೆ. ಸೋಷಿಯಲ್ ಮೀಡಿಯಾದಿಂದ ಹಿಡ್ಕೊಂಡು ಫೇಸ್ಬುಕ್ಕು, ಇನ್ಸ್ಟಾ ಎಲ್ಲ ಕಡೆಗೆ ಇವ್ರನ್ನ ಬ್ಲಾಕ್ ಮಾಡಿ ಬಿಸಾಕ್ತಾ ಇದ್ದಾರೆ. ಬಟ್ ಸ್ಟಿಲ್ ಅವ್ರದ್ದೇ ನೆನಪು ಸರ್, ಅವ್ರದ್ದೇ ಪ್ರೀತಿ ಸರ್, ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಸರ್, ಅವರೇ ಬೇಕು ಸರ್. ಎಷ್ಟೋ ಜನ ನನ್ನ ಹತ್ರ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಎವ್ರಿಡೇ ಇದನ್ನೇ ಎಷ್ಟೋ ನಾನು ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ, ಬಟ್ ಸ್ಟಿಲ್ ಅವ್ರದನ್ನೇ ಮಾತಾಡ್ತಾರೆ. ಅದಕ್ಕೆ ಈ ಟಾಪಿಕನ್ನು ಮಾಡ್ತಾ ಇದ್ದೀನಿ. ನೋಡಿ, ಇದೆಷ್ಟೋ ಜನಗಳಿಗೆ ನನ್ನ ಹತ್ರ ಕೌನ್ಸಿಲಿಂಗ್ ಬರದೇ ಇರತಕ್ಕಂಥ ಎಷ್ಟೋ ಜನಗಳಿಗೆ ಇದು ಬೇಕಾಗಿದೆ ಆ್ಯಕ್ಚುಲಿ, ರೈಟ್? ನೋಡಿ, ನಿಮ್ಮನ್ನು ಬ್ಲಾಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ನೋಡಿ, ಒಂದು ಮೊಬೈಲ್ ಫೋನ್ ಏನಕ್ಕಿದೆ? ಕಮ್ಯುನಿಕೇಷನ್ ಮಾಡಲಿಕ್ಕೆ, ಕರೆಕ್ಟ್? ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ಹತ್ರ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ವಿಚಾರಗಳನ್ನು ನಾವು ಶೇರ್ ಮಾಡ್ಕೊಳ್ಳಿಕ್ಕೆ ನಾವು ಆ ಫೋನನ್ನು ಬಳಸ್ತಾ ಇದ್ದೀವಿ. ಇಂಟರ್ನೆಟ್ ಸೆಕೆಂಡ್ ಪಾರ್ಟ್ ಬಿಡಿ, ಕರೆಕ್ಟ್? ಆ ನಂಬರ್ನೇ ಬ್ಲಾಕ್ ಮಾಡ್ತಾರಂದ್ರೆ ನಿಮ್ಮ ಹತ್ರ ಮಾತಾಡುವಂಥ ಅವಕಾಶ ಅವರಿಗೆ, ಮಾತಾಡುವಂಥ ಏನಂತಾರೆ ಅದಕ್ಕೆ, ನೆಸೆಸಿಟಿನೇ ಇಲ್ಲ. ನಿಮ್ಮ ಅವಶ್ಯಕತೆನೇ ಇಲ್ಲ ಅಂತ ಅರ್ಥ. ಅವ್ರು ನಿಮ್ಮ ಜೊತೆ ಮಾತಾಡ್ತಿಲ್ಲ ಅಂತಂದಾಗ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಬೇಕು ಅಂದಿದ್ರೆ ನೋಡಿ, ಈ ಎಕ್ಸಾಂಪಲ್, ಯಾವುದೋ ಒಬ್ಬ ವ್ಯಕ್ತಿ ನಂಬರ್ ಬೇಕು ಅಂತ ಅನ್ಕೊಳ್ಳೋಣ, ಎಷ್ಟು ಹುಡುಕ್ತೀವಿ ನಾವು? ಬೇಕು ಅಂದಾಗ ಅವ್ರ ಹತ್ರ ಇವ್ರು ಕೇಳ್ಬಿಟ್ಟು ತಗೊಳ್ತೀವಿ. ಆ ನಂಬರ್ ಕೊಡಿ, ಮಾತಾಡೋದು. ಬಟ್ ಅದೇ ವ್ಯಕ್ತಿ ನಂಬರು ನೀವು ಮಾತಾಡ್ತಿದ್ರಿ, ಅವರು ಮಾತಾಡ್ತಿದ್ರು, ಅದೇ ವ್ಯಕ್ತಿ ನಂಬರ್ ನಿಮ್ಮ ಹತ್ರ ಇತ್ತು, ಎಲ್ಲಾನೇ ಇತ್ತು. ಬಟ್ ಆ ವ್ಯಕ್ತಿ ನಿಮ್ಮನ್ನು ಕಂಪ್ಲೀಟ್ ಆಗಿ ನೀವು ಬೇಡ ಅಂತೇಳಿ ಡಿಸೈಡ್ ಮಾಡಿ ಬ್ಲಾಕ್ ಮಾಡಿಬಿಟ್ರೆ ಇಲ್ಲಿ ಏನು ಅರ್ಥ ಕೊಡ್ತಾ ಇದೆ? ಬುದ್ಧಿ ಇದೆ ತಾನೇ? ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಹುಚ್ಚಿರ್ತಾರೆ, ಅಳಬೇಡಿ. ಅಳೋದ್ರಿಂದ ಆ ವ್ಯಕ್ತಿ ನಿಮ್ಮ ಬ್ಲಾಕ್ ತೆಗೆಯಲ್ಲ. ನಿಮ್ಮ ಅವಶ್ಯಕತೆ ಅಲ್ಲ ಅಂದಮೇಲೆ ನೀವು ಒತ್ತು ಕರೆದು ಏನು ಮಾಡಿದ್ ನೋಡಿ, ಒಬ್ಬ ವ್ಯಕ್ತಿ ಬೇಕು ಬೇಡಿಕೆಗಳ ಮೇಲೆ ಏನೋ ಒಂದು ರಿಲೇಶನ್ಶಿಪ್ ನಿಂತಿರುತ್ತೆ. ಬೇಡ ಅಂತ ಡಿಸೈಡ್ ಮಾಡಿದ್ಮೇಲೆ ನಿಮ್ಮ ಪಕ್ಕದಲ್ಲಿ ನಡ್ಕೊಂಡು ಹೋದ್ರೂ ಕೂಡ ತಲೆನೇ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ನೀವು ಬೇಕಾಗಿಲ್ಲ ರೀ ಅವ್ರಿಗೆ. ಹೊಟ್ಟೆ ತುಂಬಿದ್ಮೇಲೆ ಬಿರಿಯಾನಿ ಕೊಟ್ಟರೆ ಯೂಸ್ ಆಗುತ್ತಾ? ಹಸ್ತವನಿಗೆ ಬಿರಿಯಾನಿ ಕೊಟ್ಟಾಗ ಯೂಸ್ ಆಗುತ್ತೆ. ಎಷ್ಟೋ ಜನ ಇದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ನಂಬರ್ ಬ್ಲಾಕ್ ಮಾಡಿದ್ಮೇಲೆ ನೀವು ಅವರ ಕಾಂಟ್ಯಾಕ್ಟ್ ಲಿಸ್ಟ್ ಅಷ್ಟೇ ಅಲ್ಲ, ಅವ್ರ ಮನಸ್ಸಲ್ಲೇ ಇಲ್ಲ ಅಂತ ಅರ್ಥ. ಮೊದಲು ಮನಸ್ಸಲ್ಲಿ ಜಾಗ ಪಡ್ಕೊಂಡಿರ್ತೀವಿ. ಅದು ಅವಶ್ಯಕತೆಗೋ ಪ್ರೀತಿಯಿಂದನೋ ಅದು ಅವ್ರಿಗೆ ಗೊತ್ತಿರೋದು. ಬಟ್ ಬೇಡ ಅಂತ ಡಿಸೈಡ್ ಮಾಡಿದ್ಮೇಲೆ ನಿಮ್ಮ ಬುದ್ಧಿ ಏನಾಗ್ತಿದೆ? ಇಲ್ಲಿ ಒಂದು ಬುದ್ಧಿ ಅಂತ ಇದೆ ಅಲ್ವಾ ಮನುಷ್ಯನಿಗೆ? ಬುದ್ಧಿವಂತ ಪ್ರಾಣಿ ಅಂತ ಕರೀತಾರಲ್ವಾ? ಮತ್ತೇನಕ್ಕೆ ಹೋಗಿ ಅವ್ರ ಹತ್ರ ಮಾತಾಡ್ತೀರಾ? ಆದರೆ ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವ ವ್ಯಕ್ತಿ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿದ್ದಾರೆ ಅದೇ ವ್ಯಕ್ತಿ ನಿಮ್ಮ ನಂಬರ್ನ ಅನ್ಬ್ಲಾಕ್ ಮಾಡಿ ನಿಮ್ಮ ಸ್ಟೇಟಸನ್ನು ನೋಡಬೇಕು. ಅದೇ ವ್ಯಕ್ತಿ ನಿಮ್ಮನ್ನು ಫಾಲೋ ಮಾಡಬೇಕು. ಅದೇ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ಬೇಕಂತ ಸಾರಿ ಕೇಳ್ಕೊಂಡು ಬರ್ಬೇಕು. ಹಂಗೆ ಬದುಕಬೇಕು. ಅದಕ್ಕೆ ಬುದ್ಧಿವಂತ ಪ್ರಾಣಿ ಮನುಷ್ಯ ಅಂತ ಅವನಿಗೆ ಕರೀತಾರೆ. ಕೆಲವರು ಅದೇ ಗುಂಗಲಿ ಸರ್ ನಾನು ತುಂಬಾ ಪ್ರೀತಿ ಮಾಡಿದೀನಿ ಸರ್, ಅದೇನೋ ಕರೆಕ್ಟ್ ರೀ, ಮಾಡಿದ್ದೀರಾ. ಅವ್ರ ನಾಟಕದ ಪ್ರೀತಿ ಅಂತ ಗೊತ್ತಿದ ಮೇಲೆ ಮತ್ತು ಅವ್ರ ಹತ್ರ ಯಾಕೆ ಹೋಗ್ತೀರಾ ನೀವು? ಈಗ ಒಂದು ಮನೆಯಲ್ಲಿ ನಾಯಿ ಸಾಕಿದೀವಿ ಅಂದಮೇಲೆ ಆ ನಾಯಿ ಒಳ್ಳೆ ನಾಯಿ ಇತ್ತು, ಮನೇಲಿ ಎಲ್ಲಾ ಜನರೊಟ್ಟಿಗೆ ಚೆನ್ನಾಗಿತ್ತು ಅಂತ ನಾವು ಖುಷಿಯಿಂದ ಇರೋಣ. ಸಪೋಸ್ ಆ ನಾಯಿ ಹುಚ್ಚಿಡಿದು ಬಿಟ್ಟಿದೆ, ಎಲ್ಲ ಸಿಕ್ಕವ್ರಿಗೆ ಕಷ್ಟ ಇದೆ ಅಂತ ಹೇಳಿದ್ರೆ ಮತ್ತು ನಾನು ಸಾಕಿದ್ದೀನಿ ಅಂತೇಳಿ ಆ ನಾಯಿಯಿಂದೇ ಹೋಗ್ತೀರಾ? ಇಲ್ಲ ತಾನೇ? ಏನ್ ಮಾಡ್ತೀವಿ? ಆ ನಾಯಿಯಿಂದ ನಾವು ದೂರ ಇರ್ತೀವಿಲ್ಲ, ನಾಯಿನ ಬೇರೆ ಕಡೆ ದೂರ ಶಿಫ್ಟ್ ಮಾಡ್ತೀವಿ. ಆ ನಾಯಿಯಿಂದ ನಮಗೆ ತೊಂದರೆ ಆಗ್ತಿದೆ ಅಂದಾಗ ನಾವು ಎಷ್ಟೇ ಸಾಕಿದ್ರು ಕೂಡ ಇದು ಪ್ರಾಕ್ಟಿಕಲ್, ಅಟ್ಲೀಸ್ಟ್ ದೂರ ಇರ್ತೀವಿ. ನಮಗೆ ಅದೇನು ಡಿಸ್ಟರ್ಬ್ ಮಾಡೋದು ಬೇಡ. ಆ್ಯಸ್ ಯೂಶುವಲ್ ನಿಮ್ಮ ನಂಬರ್ ಬ್ಲಾಕ್ ಮಾಡ್ತಾ ಇದ್ರಿ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಿ, 100% ಇರ್ತೀವಿ. ನಿಮಗೂ ನಿಮ್ಮ ಲೈಫಲ್ಲಿ ಹಿಂಗೆ ಆಗಿದ್ರೆ ಅಂಥವ್ರ ಸವಾಸ ಮಾಡೋದು ಬೇಡ. ಆ್ಯಂಡ್ ಅವ್ರದ್ದು ಫೋನ್ ಕಾಲ್ಗೋಸ್ಕರ ವೇಟ್ ಮಾಡಬೇಡ. ನೀವು ಬ್ಲಾಕ್ ಮಾಡಿ ಡಿಲೀಟ್ ಮಾಡಿ ಬಿಸಾಕಿ, ಅವಶ್ಯಕತೆ ಇಲ್ಲ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಯಾರೆಲ್ಲ ಬ್ಲಾಕ್ ಮಾಡಿದ್ದಾರೆ ಅಥವಾ ಬ್ಲಾಕ್ ಮಾಡದೇ ಇರೋರಿಗೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತಾಗಲಿ, ಎಲ್ರಿಗೂ ಪಾಸ್ ಮಾಡಿ. ಆ್ಯಂಡ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡುವಂಥ ಒಂದು ಏನಿರುತ್ತೆ ಅದು ನಮಗೆ ಮೋಟಿವೇಶನ್ ಆಗುತ್ತೆ ಮತ್ತೊಂದು ವಿಡಿಯೋ ಮಾಡಬೇಕು ಅಂತ. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.